ಸ್ತೋತ್ರವಾಗಲಿ. ಕರ್ತನು ಒಳ್ಳೆಯವನಾಗಿದೆ. ಪೇತ್ರನನ್ನ ಕರ್ತನು ಯಾವ ರೀತಿಯಲ್ಲಿ ಬಿಡಿಸಿದನೋ ಅದೇ ರೀತಿಯಲ್ಲಿ ನಮ್ಮನ್ನು ಕರ್ತನು ನಮ್ಮ ಜೀವಿತದಲ್ಲಿ ಆಗುವಂತ ಎಲ್ಲ ದುರ್ಘಟನೆಗಳು, ದೊಡ್ಡ ದೊಡ್ಡ ಎಲ್ಲ ಕ್ರಿಯೆಗಳಿಂದ ಕರ್ತನು ಬಿಡಿಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಕ್ಕೆ ಪೇತ್ರನಿಗೆ ಎಷ್ಟು ಅಂದ್ರೆ ಆತನಿಗೆ ನಿದ್ದೆಯಲ್ಲಿ ಎಷ್ಟು ಮಗ್ನ ಆಗಿದ್ರು ಅಂತಂದ್ರೆ, ಆತನಿಗೆ ಏನಂತಂದ್ರೆ ಇನ್ನೂ ಕೂಡ ಎಚ್ಚರ ಆಗಿರಲಿಲ್ಲ. ಎಚ್ಚರ ಆಗಿದ ರೀತಿಯಲ್ಲಿ ಅಷ್ಟು ಆತನನ್ನ ಟೇಕ್ ಕೇರ್ ಮಾಡಿಕೊಂಡು ಈ ದೂತನ್ನು ತಂದು ಬಿಡ್ತಾ ಇದ್ದಾನೆ. ನಮ್ಮನ್ನ ಪ್ಯಾಂಪರ್ ಮಾಡುವಂತ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಹಲ್ಲೆಲೂಯ. ನಮ್ಮನ್ನ ಪೋಷಿಸುವಂತ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ನಮ್ಮ ಕಷ್ಟಗಳಿಂದ ನಮಗೆ ಬಿಡುಗಡೆ ಕೊಡುವಂತ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಅದಕ್ಕೋಸ್ಕರವಾಗಿ ಸೈತಾನನು ನಮ್ಮ ಜೀವಿತದಲ್ಲಿ ಏನೇ ಕ್ರಿಯೆಗಳನ್ನ ತಂದ್ರು, ಏನೇ ದುರ್ಘಟನೆಗಳನ್ನ ತಂದ್ರು, ಒಂದು ನೆನಪಿನಿಟ್ಕೊಡ್ರಿ, ಎಲ್ಲವೂ ಕೂಡ ಕರ್ತನ ಕಂಟ್ರೋಲ್ ಇದೆ. ನನಗೆ ಯಾವ ರೀತಿಯಲ್ಲಿ ಪರೀಕ್ಷೆ ಬಂದು, ಯಾವ ರೀತಿ ಕಷ್ಟ ಬಂತು, ಆ ಕಷ್ಟವನ್ನ ಬಿಡುಗಡೆಗೊಳಿಸಲು ಕರ್ತನ ಶಕ್ತನಾಗಿದ್ದಾನೆ. ಹಾಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನಮ್ಮ ಕಷ್ಟಗಳನ್ನ ನೆನೆಸಿ ನಾವು ಏನಂತಂದ್ರೆ, ನೀ ಸೈತಾನ ಈ ರೀತಿಯಲ್ಲಿ ಮಾಡ್ಬಿಟ್ನಲ್ಲ, ಅಥವಾ ಈ ರೀತಿಯಲ್ಲಿ ನನ್ನ ಜೀವಿತದಲ್ಲಿ ಘಟನೆ ನಡೆದು ಬಿಡ್ತಲ್ಲ, ನಾನಿನ್ನು ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡ್ಲಿ, ಯಾವುದಕ್ಕೋಸ್ಕರ ಚರ್ಚ್ಗೆ ಹೋಗ್ಲಿ, ಯಾವುದಕ್ಕೋಸ್ಕರ ನಾನು ದೃಢವಾಗಿ ನಿಲ್ಲಿ ಅನ್ನುವ ರೀತಿಯಲ್ಲಿ ನಮ್ಮ ಹೃದಯದ ಮೂಲೆಯಲ್ಲಿ ಒಂದು ಸಾರಿ ನಾವು ಆಲೋಚನೆ ಮಾಡಿ ಬಿಟ್ಟಿರಬಹುದು. ಇವತ್ತಿನ ದಿವಸ ಆ ಹೃದಯದ ಮೂಲೆಯಲ್ಲಿ ಮಾಡಿರುವಂತ ಆಲೋಚನೆ ಮಾಡಿ ಬಿಟ್ಟಿರುವಂತಹ ಅಪನಂಬಿಕೆಯನ್ನು ಕರ್ತನು ತೆಗೆದುಹಾಕಲು ಬಯಸ್ತಾನೆ. ಯಾಕೆಂದ್ರೆ 2 ಕೊರಿಂಥ ಬರೆದ ಪತ್ರಿಕೆ 11ನೇ 23ನೇ ವಚನ ಈ ರೀತಿಯಲ್ಲಿ ಹೇಳ್ತಾ ಇದೆ. 2 ಕೊರಿಂಥ ಬರೆದ ಪತ್ರಿಕೆ 11ನೇ 23ನೇ ವಚನದಲ್ಲಿ ನೋಡ್ರಿ, ನಮ್ಮ ಕಷ್ಟನೇ ನಮ್ಗೆ ದೊಡ್ಡದಾದ್ರೆ ಇಲ್ಲಿ ಕಷ್ಟಗಳ ಒಂದು ಲಿಸ್ಟ್ ಇದೆ. ಈ ಕಷ್ಟಗಳ ಲಿಸ್ಟ್ ಅನ್ನ ಒಬ್ಬನೇ ಅನುಭವಿಸಿದ್ದು, ಈ ಕಷ್ಟಗಳ ಲಿಸ್ಟ್ ಅನ್ನು ಒಬ್ಬನೇ ಅನುಭವಿಸಿದ್ದು, ಅದನ್ನ ಏನು ಹಾದು ಹೋದ್ನು, ಇದರಲ್ಲಿ ನಾವು 1% ಆದ್ರೂ ಹಾದು ಹೋಗಿದ್ದೇವೆ ಅಂತ ಅನ್ಕೊಂಡು ಇವತ್ತಿನ ದಿವಸ ಒಂದು ಇವ್ಯಾಲ್ಯುವೇಟ್ ಮಾಡೋಣ. ಪೌಲನು ಹೇಳ್ತಾ ಇದ್ದಾನೆ 2 ಕೊರಿಂಥ ಬರೆದ ಪತ್ರಿಕೆ 11ನೇ 23ನೇ ವಚನ ಕೊನೆಯ ಭಾಗದಲ್ಲಿ, ಹೆಚ್ಚಾಗಿ ಸೆರೆಮನೆಯ ಒಳಗಡೆ ಬಿದ್ದೆನು, ಮಿತಿಮೀರಿ ಪೆಟ್ಟುಗಳನ್ನ ತಿಂದೆನು, ಅನೇಕ ಸಾರಿ ಮರಣದ ಬಾಯಳಿಗೆ ಸಿಕ್ಕಿಕೊಂಡೆನು. ಹಲ್ಲೆಲೂಯ. ಹೆಚ್ಚಾಗಿ ಸೆರೆಮನೆ ಒಳಗಡೆ ಎಷ್ಟು ಸಾರಿ ಅಂತ ಅನ್ಕೊಂಡು ನಮಗೆ ಲೆಕ್ಕ ಇಲ್ಲ. ಎಷ್ಟು ಸಾರಿ ಜೈಲಿಗೆ ಹೋಗಿದ್ದೀನಿ ಅಂತ ಲೆಕ್ಕ ಇಲ್ಲ. ಮಿತಿಮೀರಿ ಪೆಟ್ಟುಗಳನ್ನ ತಿಂದಿದ್ದೀನಿ. ಮಿತಿಮೀರಿ ಅಂತಂದ್ರೆ ಪ್ರಾಣ ಹೋಗುವ ಮಟ್ಟಕ್ಕಷ್ಟು ಪೆಟ್ಟುಗಳನ್ನು ತಿಂದಿದ್ದೀನಿ. ಅನೇಕ ಸಾರಿ ಮರಣದ ಬಾಯಳಕ್ಕೆ ಸಿಕ್ಕಿಕೊಂಡೆನು. ಮರಣದಷ್ಟು ಆಗಿದೆ, ಇನ್ನೇನು ಸಾಯ್ಬೇಕು, ನಾಳೆ ನನ್ನ ಎಲ್ಲರನ್ನ ಕರೀರಿ, ನನ್ನನ್ನು ನೋಡೋದಕ್ಕೆ ನಾನಿನ್ನು ಬದುಕೋದಿಲ್ಲ ಅಂತ ಅನ್ಕೊಂಡು ಎಷ್ಟೋ ಸಾರಿ ಆತನಿಗೆ ಅನುಭವ ಆಗಿದೆ, ನಾನು ಸಾಯ್ತೇನೆ ಅಂತ. ಈ 24ನೇ 5 ಸಾರಿ ಯಹೂದ್ಯರಿಂದ ನನಗೆ ಒಂದು ಕಡಿಮೆ 40 ಏಟುಗಳು ಬಿದ್ದವು. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. 3 ಸಾರಿ ಸರ್ಕಾರದವರು ಚಡಿಗಳಿಂದ ನನ್ನನ್ನು ಹೊಡೆಸಿದರು. 1 ಸಾರಿ ಜನರನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು. 3 ಸಾರಿ ನಾನಿದ್ದ ಹಡಗು ಒಡೆದು ಹೋಯ್ತು. 1 ರಾತ್ರಿ 1 ಹಗಲು ಸಮುದ್ರದ ನೀರಿನಲ್ಲಿ ಕಳೆದನು. ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದನು. ನದಿಗಳ ಅಪಾಯಗಳು, ಕಲ್ಲರ ಅಪಾಯಗಳು, ಸ್ವಂತ ಜನರಿಂದ ಅಪಾಯಗಳು, ಅನ್ಯ ಜನರಿಂದ ಅಪಾಯಗಳು, ಪಟ್ಟಣದಲ್ಲಿ ಅಪಾಯಗಳು, ಕಾಡಿನಲ್ಲಿ ಅಪಾಯಗಳು, ಸಮುದ್ರದಲ್ಲಿ ಅಪಾಯಗಳು, ಸುಳ್ಳು ಸಹೋದರರೊಳಗೆ ಇರುವಾಗ ಅಪಾಯಗಳು ನನಗೆ ಸಂಭವಿಸಿದವು. ಈ ಕಷ್ಟಗಳ ಲಿಸ್ಟ್ ಕೇಳಿದ್ರೆ ಕ್ರಿಸ್ತನಲ್ಲಿ ಒಂದು ಹೆಜ್ಜೆ ಇಡೋದಕ್ಕೆ ನಮ್ಗೆ ಆಗೋದಿಲ್ಲ. ಆದ್ರೆ ಬಲಹೀನನಾದ ಪೌಲನನ್ನು ನಡೆಸಿದಂತ ಯೇಸುವನ್ನ ನಾವು ನಂಬೋದಾದ್ರೆ, ದೃಷ್ಟಿಸೋದಾದ್ರೆ ಪ್ರಿಯರೇ, ಎಲ್ಲವೂ ಸಾಧ್ಯ. ಹಲ್ಲೆಲೂಯ. ನಮ್ಮನ್ನ ಅದೇ ನಾನೊಂದು ದಿವಸ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಏನಂತಂದ್ರೆ, ನಮ್ಮನ್ನ ಎಲ್ಲಿ ನೀರು ಯಾವ ಡೈರೆಕ್ಷನ್ಗೆ ಹೋಗುತ್ತೋ ಆ ಡೈರೆಕ್ಷನ್ ಅಲ್ಲಿ ಈಜುವುದಕ್ಕೆ ದೇವರು ನಮ್ಮನ್ನ ಕರೆದಿಲ್ಲ. ನೀರು ಯಾವಾಗ ಇಳಿತಾ ಇದೆಯೋ ಅದರ ವಿರುದ್ಧದ ಡೈರೆಕ್ಷನ್ ಅಲ್ಲಿ ನಮಗೆ ಈಜುವಂತೆ ನಮ್ಮನ್ನ ದೇವರು ಕರೆದಿದ್ದಾನೆ. ಎಲ್ಲಿ ಗಾಳಿ ಇದೆಯೋ ಆ ಗಾಳಿಯ ಕಡೆ ತೂರಿ ಹಾರುವಂತ ಕಾಗೆ ಅಥವಾ ಯಾವುದೋ ಪಾರಿವಾಳ, ಯಾವುದೋ ಪಕ್ಷಿಯ ರೀತಿಯಲ್ಲಿ ನಮ್ಮನ್ನ ಕರೆದಿಲ್ಲ. ದೇವರು ನಮ್ಮನ್ನ ಕರೆದಿರೋದು ಗಾಳಿಯ ವಿರುದ್ಧವಾಗಿ, ಆ ಸುಳಿಗಾಳಿಯ ಮಧ್ಯದಲ್ಲಿ, ಸುಂಟರ ಗಾಳಿಯ ಮಧ್ಯದಲ್ಲಿ ನುಗ್ಗಿ ಹಾರೋದಕ್ಕೆ ನಮ್ಮನ್ನು ದೇವರು ಕರೆದಿದ್ದಾನೆ. ನಮ್ಮ ಶಕ್ತಿಯ ಅನುಸಾರವಾಗಿ ಕರ್ತನು ಬಾಧೆಗಳು, ಕಷ್ಟಗಳು ನಮ್ಮ ಜೀವಿತದಲ್ಲಿ ಬರುವಾಗ ಅದನ್ನ ಎದುರಿಸಿ ನಿಲ್ಲುವುದಕ್ಕೆ ನಮ್ಮನ್ನು ಕರೆದಿದ್ದು. ಪೌಲನ ಹೇಳ್ತಿರೋ ರಿಪೋರ್ಟ್ ಇದೆಯಲ್ಲ, ಪೌಲನ ಹೇಳ್ತಿರೋ ಲಿಸ್ಟ್ ಇದೆಯಲ್ಲ, ನಾನು ಇದನ್ನೆಲ್ಲವನ್ನ ಕರ್ತನು ನನಗೆ ಜಯಿಸುವಂತೆ ಮಾಡಿದ್ದಾನೆ ಅನ್ನೋದನ್ನ ಹೇಳೋದಕ್ಕೆ ಒಂದು ನಿದರ್ಶನ ಆಗಿದೆ.
ನಮಗೆಲ್ಲ ಕೆಟ್ಟದಾಯ್ತಲ್ಲ ಅಂತ ಅನ್ಕೊಂಡು ಕೆನ್ನೆ ಮೇಲೆ ಕೈ ಇಟ್ಟು ಮೊರೆ ಹಾಕೊಂಡು ಕೂತ್ಕೊಳ್ಳುವಂತ ಜನಾಂಗಕ್ಕೆ ನಾವು ತಲೆಮಾರಿಗೆ ಸೇರಿದವರೆಲ್ಲ ಇದೆಲ್ಲವನ್ನ ಎದುರಿಸಿ ನಿಲ್ಲುವುದಕ್ಕೆ ನಾವು ನಿಲ್ಲುವಂತ ವ್ಯಕ್ತಿಗಳಾಗಿದ್ದೇವೆ. ಪ್ರಯಾಸ 27 ಪ್ರಯಾಸ ಪರಿಶ್ರಮಗಳಿಂದ ಕೆಲಸ ನಡೆಸಿ ಅನೇಕ ಸಾರಿ ನಿದ್ದೆಗೆಟ್ಟು ಹಸಿವೆ ಬಾಯಾರಿಕೆಗಳನ್ನು ಪಟ್ಟು ಅನೇಕ ಸಾರಿ ಉಪವಾಸವಾಗಿಯೂ ಚಳಿಯಲ್ಲಿಯೂ ವಸ್ತ್ರವಿಲ್ಲದೆಯೂ ಇದ್ದು ಆತನನ್ನು ಸೇವಿಸಿದ್ದೇನೆ. ಇನ್ನೂ ಬೇರೆ ಸಂಗತಿಗಳಲ್ಲದೆ ಎಲ್ಲಾ ಸಭೆಗಳ ವಿಷಯವಾದ ಚಿಂತೆಯು ದಿನ ದಿನ ನನ್ನನ್ನು ಪೀಡಿಸುತ್ತದೆ. ಅವನು ಭವಿಷ್ಯದ ಚಿಂತೆ ಅಲ್ಲ, ಸಭೆಗಳು ಏನಾಗ್ತಾವೋ, ವಿಶ್ವಾಸಿಗಳು ಏನಾಗ್ತಾರೋ, ನಾನು ನೇಮಿಸಿದ ಸೇವಕರು ಏನಾಗ್ತಾರೋ, ಸಭೆಯಲ್ಲಿರುವಂತ ಬಡವರು ಏನಾಗ್ತಾರೋ, ಸಭೆಯಲ್ಲಿರುವಂತ ಕಷ್ಟದಲ್ಲಿರುವವರು ಏನಾಗ್ತಾರೋ, ಸಭೆಯಲ್ಲಿರುವಂತ ಶೋಧನೆಯಲ್ಲಿರುವವರು ಏನಾಗ್ತಾರೋ. ಇವತ್ತಿನ ದಿವಸ ಪ್ರಿಯರೇ, ನಾವು ವಿಶ್ವಾಸಿಗಳು ಸೇವಕರು ಮಾತ್ರ ಇದನ್ನ ಥಿಂಕ್ ಮಾಡಬೇಕು, ಆಲೋಚನೆ ಮಾಡಬೇಕು. ಅವ್ರಿಗೆ ಕಷ್ಟ ಇದೆ, ಈ ಕಷ್ಟ ಇದೆ, ಅವ್ರಿಗೆ ಏನಾಗುತ್ತೋ, ಇವ್ರಿಗೆ ಈ ಬಾಧೆ ಇದೆ, ಇವ್ರಿಗೆ ಏನಾಗುತ್ತೋ, ಇವ್ರು ಇಕ್ಕಟ್ಟಲ್ಲಿದ್ದಾರೆ, ಏನಾಗುತ್ತೋ ಅಂತ ಅನ್ಕೊಂಡು ಸೇವಕರು ಮಾತ್ರ ಆಲೋಚನೆ ಮಾಡ್ಬೇಕಾ? ಸೇವಕರು ಮಾತ್ರ ಆಲೋಚನೆ ಮಾಡ್ಬೇಕಾ ಅಥವಾ ವಿಶ್ವಾಸಿಗಳಿಗೂ ಅದರ ಮೇಲೆ ಜವಾಬ್ದಾರಿ ಇದೆಯಾ? ಅಥವಾ ನಾವು ನಮ್ಮ ಇಷ್ಟದ ಪ್ರಕಾರವಾಗಿ ನಮ್ಮ ಜೀವಿತವನ್ನ ಮಾತ್ರ ಜೀವಿಸ್ತಾ ಇದ್ದೇವೆ? ಯಾಕಂದ್ರೆ ಯಾವಾಗ ನಮ್ಗೆ ಇನ್ನೊಬ್ಬರ ಬಗ್ಗೆ ಚಿಂತೆ ಬರುತ್ತೋ ಆವಾಗ ನಾವು ಏನ್ ಮಾಡ್ತೇವೆ? ದೇವರ ಮುಂದೆ ದೇವರೇ ಅವರನ್ನು ಕಾಪಾಡು ಅಂತ ಕೇಳಿಕೊಳ್ತೇನೆ. ಅದಕ್ಕೋಸ್ಕರ ಇವತ್ತಿನ ದಿವಸ ನಾವು ಆತ್ಮಭಾರ ಅಂದ್ರೆ ಇದೇನೆ. ನಮಗೆ ಪೌಲನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಆತ್ಮಭಾರ ಅಂದ್ರೆ ಇದೇನೆ. ಇನ್ನೂ ಬೇರೆ ಸಂಗತಿಗಳಲ್ಲಿ ಎಲ್ಲಾ ಸಭೆಗಳ ವಿಷಯವಾದ ಚಿಂತೆ ನಮ್ಮ ಪೌಲನಿಗೆ ಇತ್ತಂತೆ. ಇವತ್ತಿನ ದಿವಸ ನಾವು ಕೂಡ ಇನ್ನೊಬ್ಬರ ಕಷ್ಟನ ನೆನೆಸಿಕೊಂಡು ನಾವು ಪ್ರಾರ್ಥನೆ ಮಾಡೋದಕ್ಕೆ ನಮಗೆ ಭಾರ ಸಿಗಬೇಕು ಅಂದ್ರೆ ಅದರ ಬಗ್ಗೆ ನಮಗೆ ಚಿಂತೆ ಇರಬೇಕು. ಕರ್ತನೇ ಅವರನ್ನ ಕಾಪಾಡು, ಅವರನ್ನ ಬಿಡುಗಡೆಗೊಳಿಸು, ಅವರನ್ನ ಕರ್ತನೇ ರಾಜ ಸಭೆಯಿಂದ ನೀನು ದೂರಗೊಳಿಸಬೇಡ, ಸಭೆಯಿಂದ ನಂಬಿಕೆಯಿಂದ ದೂರಗೊಳಿಸಬೇಡ. ಅವರ ಹಿಂಜಾರಿ ಹೋಗಬಾರದು, ಕ್ರಿಸ್ತನಲ್ಲಿ ನಿಲ್ಲಬೇಕು. ಅವರಿಗೆ ಬಿಡುಗಡೆಯನ್ನು ಕೊಡು, ಅವರಿಗೆ ಆಶೀರ್ವಾದವನ್ನು ಕೊಡು, ಅವರ ಕಣ್ಣೀರನ್ನು ಒರೆಸು ಅಂತ ಅನ್ಕೊಂಡು ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗಳನ್ನ ಮಾತ್ರವೇ ಕರ್ತನ ಹುಡುಕ್ತಾ ಇದ್ದೇನೆ. ಇವತ್ತಿನ ದಿವಸ ಸೇವೆ ಅಂದಂದ ಕೂಡಲೇ ಸ್ಟೇಜ್ ಅಲ್ಲಿ ನಿಂತು ಪರ್ಫಾರ್ಮ್ ಮಾಡೋದು ಸೇವೆ ಆಗ್ಬಿಟ್ಟಿದೆ. ಪರ್ಫಾರ್ಮೆನ್ಸ್ ಅನ್ನ ಮಾಡೋದನ್ನ ಸೇವೆ ಆಗ್ಬಿಟ್ಟಿದೆ. ಆದ್ರೆ ಪ್ರಾರ್ಥನೆ ಮಾಡೋರಿಲ್ಲ, ಉಪವಾಸ ಮಾಡೋರಿಲ್ಲ. ಪ್ರಾರ್ಥನೆ ಉಪವಾಸ ಅಂತಂದ್ರೆ ಕೆಲವು ಸೇವಕರುಗಳಿಗೆ ಅದು ಅಲರ್ಜಿ. ಅಂದ್ರೆ ಅದನ್ನ ಮಾಡಬಾರ್ದು, ಅದು ಅವ್ರ ವಿಶ್ವಾಸಿಗಳಿಗೆ ಹೇಳ್ತಾರೆ ಅದು ಮಾಡಬೇಡಿ ಅಂತ ಅನ್ಕೊಂಡು ಹೇಳ್ತಾರೆ. ಯಾಕಂದ್ರೆ ಕಷ್ಟ ಅನ್ನೋದಿದ್ರೆ ಹೆಂಗೆ ಕ್ರಿಸ್ತನಲ್ಲಿ ಅವರು ಬರ್ತಾರೆ? ಉಪವಾಸ ಅಂತ ಅನ್ಕೊಂಡು ಹೇಳಿದ್ರೆ ಕ್ರಿಸ್ತನ್ ಕಡೆ ಈ ಎಲ್ಲಾ ವಿಚಾರವನ್ನ ಎದುರಿಸುವ ಸವಾಲನ್ನ ಎದುರಿಸುವುದಕ್ಕೆ ನಿಂತವರು ಮಾತ್ರನೇ ಕ್ರಿಸ್ತನಲ್ಲಿ ಗಟ್ಟಿಯಾಗಿ ನಿಲ್ಲುವುದಕ್ಕೆ ಸಾಧ್ಯ. ಇವತ್ತಿನ ದಿವಸ ಇನ್ನೊಬ್ಬರಿಗೋಸ್ಕರವಾಗಿ ಮೊಣಕಾಲೂರಿ ಪ್ರಾರ್ಥನೆ ಮಾಡುವಂತ, ಕಣ್ಣೀರಿಡುವಂತ, ಉಪವಾಸ ಮಾಡುವಂತ, ಆತ್ಮಭಾರವುಳ್ಳಂತ ವಿಶ್ವಾಸಿಗಳನ್ನ ಕರ್ತನ ಹುಡುಕುತ್ತಾ ಇದ್ದಾನೆ. ಹಲ್ಲೆಲೂಯ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ರೆ ಪೌಲನ ಹೇಳ್ತಾನೆ ನೋಡಿ, ಇಷ್ಟೆಲ್ಲ ಆದ್ಮೇಲೆ ಪೌಲನ ಹೇಳ್ತಾನೆ 2 ಕೊರಿಂಥ ಬರೆದ ಪತ್ರಿಕೆ 12ನೇ ಅಧ್ಯಾಯ 10ನೇ ವಚನದಲ್ಲಿ 11ನೇ ವಚನ ತನ್ನ ಕಷ್ಟಗಳ ಲಿಸ್ಟನ್ನೇ ಹೇಳ್ತಾನೆ ಪೌಲನು. ಆದ್ರೆ 12ನೇ ಅಧ್ಯಾಯದಲ್ಲಿ ಈ ರೀತಿ ಆದುದರಿಂದ 2ನೇ ಕೊರಿಂಥ ಬರೆದ ಪತ್ರಿಕೆ 12ನೇ ಅಧ್ಯಾಯ 10ನೇ ವಚನದಲ್ಲಿ, ಆದುದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲ ಅವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸಿದಾಗ ಏನ್ ಹೇಳ್ತಾ ಇದ್ದಾನೆ? ಸಂತುಷ್ಟನಾಗಿದ್ದೇನೆ. ಹಲ್ಲೆಲೂಯ. ಇದು ಯಾವ ಸಂತೋಷ ರೀ? ಇದು ಯಾವ ಸಂತೋಷ? ಇದು ಯಾವ ಸಂತೋಷ? ಕ್ರಿಸ್ತನಲ್ಲಿರುವಂತ ಸಂತೋಷ. ಅವನಿಗೇನು ಅಂತಂದ್ರೆ, ನಾನು ಏನೇ ಅನುಭವಿಸಿದ್ರು ಕೂಡ ನನ್ನ ಒಳಗಡೆ ಕ್ರಿಸ್ತನಿದ್ದಾನಲ್ಲ. ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಅದನ್ನು ಬಲವುಳ್ಳವನಾಗಿದ್ದೇನೆ. ಹಲ್ಲೆಲೂಯ. ಅದನ್ನು ವೇದನೆಯಲ್ಲಿ, ಕಷ್ಟದಲ್ಲಿ, ನೋವಿನಲ್ಲಿ, ಬಾಧೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಅದನ್ನ ಯಾರು ಮಾಡ್ತಾ ಇದ್ದ? ಮೊಣಕಾಲೂರಿಕೆ ದೇವರ ಬಲವನ್ನು ಹೊಂದಿಕೊಂಡು ಅದನ್ನ ಪ್ರಾರ್ಥನೆ ಮಾಡ್ತಾ ಇದ್ದ. ನಮಗೇನಂದ್ರೆ ಚಿಕ್ಕ ಘಟನೆ ನಡೆದೋದ್ರೆ ಸಾಕು, ನಾವು ಡೋರನ್ನ ಹಾಕಿ ಎಲ್ಲರಿಂದ ದೂರ ಆಗಿ ನಾವು ಅಳತಾ ಕೂರ್ತೇವೆ. ಗಣ್ಣೀರು ಗಳ 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 ಅಂತ ಸುರಿಸ್ತೇವೆ. ಸಮಾಧಾನ ಮಾಡೋಷ್ಟರಲ್ಲಿ ನಮ್ಗೆ ಅವರನ್ನ ಕೈಯೋ ಕಾಲೋ ಹಿಡಿದು ಸಮಾಧಾನ ಮಾಡ್ಕೊಳ್ರಿ ಅಂತ ಅನ್ಕೊಂಡು ಕೇಳೋ ಪರಿಸ್ಥಿತಿ ಎದುರಾಗುತ್ತೆ. ಆದ್ರೆ ಇವತ್ತಿನ ದಿವಸ ಪ್ರಿಯರೇ, ಪೌಲನ ಹೇಳ್ತಾ ಇದ್ದೇನೆ, ನಾನು ಇಂಥ ಪರಿಸ್ಥಿತಿಗಳು ನನಗೆ ಸಂಭವಿಸಿದಾಗ ನಾನು ಏನಾಗ್ತದಂತೆ? ನಾನು ಸಂತುಷ್ಟನಾಗಿದ್ದೇನೆ ಮತ್ತು ನಾನು ಬಲವುಳ್ಳವನಾಗಿದ್ದೇನೆ. ಹಲ್ಲೆಲೂಯ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಆತನ ಯಾರಿಂದ ಕಲ್ತಿರೋದು ನೋಡುವಾಗ ಲೂಕನ ಸುವಾರ್ತೆ 24:30ನೇ ವಚನದಲ್ಲಿ ನಾವು ನಿನ್ನೆ ದಿವಸ ಒಂದು ಘಟನೆಯನ್ನ ಧ್ಯಾನ ಮಾಡಿದ್ವಿ. ಎಮ್ಮಾವು ಎಂಬ ಒಂದು ಪಟ್ಟಣಕ್ಕೆ, ಹಳ್ಳಿಗೆ, ಈ ಯೆರೂಸಲೇಮಿನಲ್ಲಿ ನಡೆದಂತ ಯೇಸುವಿನ ಮರಣದ ಒಂದು ದುಃಖದಿಂದ
ನಾವು ಸೋತೋದ್ವಿ, ನಮಗೆ ನಿರೀಕ್ಷೆ ಇಲ್ಲ, ನಮಗೆ ನೆನೆಸಿದ್ದು ನಮಗೆ ಆಗ್ಲಿಲ್ಲ, ನಮ್ಮನ್ನ ಇಸ್ರೇಲರನ್ನ ಬಿಡುಗಡೆ ಮಾಡ್ತಾನೆ ಯೇಸು ಕ್ರಿಸ್ತನ ಅಂದುಕೊಂಡ್ರೆ ಆತನ ಮರಣಕ್ಕೆ ಶರಣ ಆಗಿ ಆತನು ಸತ್ತು ಹೋಗಿದ್ದಾನೆ, ಆತನನ್ನ ಯಹೂದ್ಯರೆಲ್ಲ ಶಿಲುಬೆಗೆ ಹಾಕಿಸಿದ್ರು ಅಂದುಕೊಂಡು ಹೋಗ್ತಿದ್ದಂತ ಶಿಷ್ಯನ ಯಾರು ಗೊತ್ತಾ? ಪೇತ್ರನಲ್ಲ, ಯಾಕೋಬನಲ್ಲ, ಯೋಹಾನಲ್ಲ. ಅದರಲ್ಲಿ ಒಬ್ಬ ಶಿಷ್ಯನ ಕ್ಲೇಯೋಫನ್ ಅಂತ. ನಾವು ಕ್ಲೇಯೋಫ ಎನ್ನುವಂತ ಆ ಒಂದು ಶಿಷ್ಯನ ವಿಚಾರವಾಗಿ ಎಂಟೈರ್ ಸುವಾರ್ತೆಯಲ್ಲಿ 4 ಸುವಾರ್ತೆಯಲ್ಲೂ ಕೂಡ ನಾವು ಕೇಳಿಲ್ಲ. ಆದ್ರೆ ಆ ಒಂದು ಕೊನೆಯ ಅಧ್ಯಾಯದಲ್ಲಿ ಮಾತ್ರ ಕ್ಲೇಯೋಫನ ಎಂಬಂತ ಶಿಷ್ಯನನ್ನ ಕೇಳ್ತೇವೆ. ಆ ಕ್ಲೇಯೋಫನನ್ನ ಕಳೆದುಕೊಂಡಿದ್ರೆ ಕರ್ತನಿಗೆ ಏನ್ ನಷ್ಟ ಆಗ್ತಿತ್ತು? ಆ ಕ್ಲೇಯೋಫನ ನಂಬಿಕೆಯಿಂದ ಜಾರಿ ಹೋಗಿದ್ರೆ ಕರ್ತನಿಗೆ ಏನ್ ನಷ್ಟ ಆಗ್ತಿತ್ತು? ಆ ಕ್ಲೇಯೋಫನ್ ಎಂಬ ಆ ಒಂದು ಶಿಷ್ಯನು ನಂಬಿಕೆಯಿಂದ ಜಾರಿ ಹೋಗಿದ್ರೆ, ನಿರೀಕ್ಷೆಯಿಂದ ಜಾರಿ ಹೋಗಿದ್ರೆ, ಪ್ರೀತಿಯಿಂದ ಜಾರಿ ಹೋಗಿದ್ರೆ ಏನ್ ನಷ್ಟ ಆಗ್ತಿತ್ತು? ಆದ್ರೆ ಕರ್ತನು ಆತನಿಗೆ ಆತ್ಮದ ಬೆಲೆ ಗೊತ್ತಿದೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿವಸ ನಮ್ಮ ಬೆಲೆ ನಮಗೆ ಗೊತ್ತಿಲ್ಲ, ಆದ್ರೆ ನಮ್ಮ ಬೆಲೆ ಕರ್ತನಿಗೆ ಗೊತ್ತಿದೆ. ಆತನು ನಮ್ಮನ್ನ ಮಾನಿಸುವ ದೇವರಾಗಿದೆ, ನಮಗೆ ಬೆಲೆ ಕೊಡುವ ದೇವರಾಗಿದೆ, ನಮ್ಮನ್ನ ಪ್ರೀತಿಸುವ ದೇವರಾಗಿದ್ದಾನೆ. ಆತನು ಏನ್ ಮಾಡ್ತಾ ಇದ್ದಾನೆ? ಆ 30ನೇ ವಚನದಲ್ಲಿ ಇಷ್ಟೆಲ್ಲಾ ಮಾತುಕತೆ ಆಯ್ತು, ಅವರಿಗೆ ತಲೆಗೆ ಹೋಗ್ತಾ ಇಲ್ಲ ಯೇಸು ಕ್ರಿಸ್ತನ ಯಾರೆಂದು. ಆ 30ನೇ ವಚನದಲ್ಲಿ ಆತನು ಅವರ ಸಂಗಡ ಊಟಕ್ಕೆ ಕೂತ್ಕೊಂಡಾಗ ನಮ್ಮ ಪ್ರೀತಿಯ ಕರ್ತನ ಏನ್ ಮಾಡ್ತಾರೆ ನೋಡ್ರಿ, ಬೈದು ಬುದ್ಧಿ ಹೇಳು ಬಡದೆ ಏನು ಹೇಳ್ತಾ ಇಲ್ಲ. ಏನ್ ಹೇಳ್ತಾ ಇದ್ದಾನೆ? ಆತನು ಅವರ ಸಂಗಡ ಊಟಕ್ಕೆ ಕೂತಾಗ ರೊಟ್ಟಿಯನ್ನ ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗ ಏನಾಯ್ತಂತೆ? ಅವರಿಗೆ ಅವರ ಕಣ್ಣುಗಳು ತೆರೆದವು. ಹಾಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸೋದರವೇ, ಇವತ್ತಿನ ದಿವಸ ನಮ್ಮ ಕಣ್ಣುಗಳ ತೆರೆತಾ ಇದೆಯಾ? ನಮ್ಮ ಕಣ್ಣುಗಳನ್ನ ತೆರೆಯುವ ಸಂದೇಶ ಇದಾಗಿದೆಯಾ? ನಮ್ಮ ಕಣ್ಣುಗಳನ್ನ ತೆರೆಯುವ ಸಂದೇಶ ಇದಾಗಿದೆಯಾ ಬೇರೆ? ಹಾಲೆಲೂಯ. ಒಂದು ಚಿಕ್ಕ ಕಷ್ಟ ಬಂದ್ರೆ ಸಾಕು, ಅಥವಾ ನಮ್ಮ ಒಂದು ಭಾರವನ್ನು ಹೊರುವಂತಹ ಕಷ್ಟ ಬಂದ್ರೆ ಸಾಕು, ಅವಮಾನಗಳು ಬಂದ್ರೆ ಸಾಕು, ನಮ್ಮಲ್ಲಿ ನಂಬಿಕೆ ಜಾರಿ ಹೋಗುತ್ತೆ. ಆದ್ರೆ ಇವತ್ತಿನ ದಿವಸ ಆ ಜಾರಿ ಹೋಗಿರುವಂತಹ ನಂಬಿಕೆ, ಆ ಹಿಂಜಾರಿ ಹೋಗಿರುವಂತಹ ನಂಬಿಕೆ, ಆ ಕಡಿಮೆ ಆಗಿರುವ ನಂಬಿಕೆ ಹೆಚ್ಚಿಸಲ್ಪಡಲಿ. ದೇವರು ನಿಮ್ಮನ್ನ ಸಂಧಿಸಲಿದ್ದಾನೆ ಪ್ರೇರೆ. ನಿಮ್ಮ ಕಣ್ಣುಗಳನ್ನ ತೆರೆಯಲಿಕ್ಕಿದ್ದಾನೆ ಕರ್ತನು. ನಿಮ್ಮ ಕಣ್ಣುಗಳನ್ನ ತೆರೆಯಲಿಕ್ಕೆ, ನಿಮ್ಮ ಕಣ್ಣುಗಳು ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ನಿಮ್ಮ ಕಣ್ಣುಗಳು ತೆರೆಯಲ್ಪಡಲಿ. ಯಾಕಂದ್ರೆ ಇವ್ರಿಗೆ ಬಹಳ ಸುಲಭಪ್ಪ, ಕುತ್ಕೊಂಡು ಫೇಸ್ಬುಕ್ ಅಲ್ಲೂ ಝೂಮ್ ಅಲ್ಲೂ ಕುತ್ಕೊಂಡು ಬಡ 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 ಅಂತ ಅನ್ಕೊಂಡು ಹೇಳ್ತಾರೆ. ನಮ್ ಕಷ್ಟ ನಮ್ಗೆ ಅಂತ ಅನ್ಕೊಂಡು ನನ್ನ ಬಗ್ಗೆ ನೀವು ತಿಳ್ಕೊಂಡಿರಬಹುದು. ಆದ್ರೆ ಪ್ರಿಯರೇ, ಕರ್ತನ ಪರಿಶುದ್ಧನ ಕಾರಣವಾಗಿ ಸ್ತೋತ್ರವಾಗಲಿ. ಕರ್ತನು ಬಿಡುಗಡೆ ಕೊಡುವಂತ ದೇವರಾಗಿದೆ. ಹಲ್ಲೆಲೂಯ. ಇವತ್ತಿನ ದಿವಸ ಕರ್ತನು ಬಿಡುಗಡೆ ಕೊಡುವಂತ ದೇವರಾಗಿದೆ. ನಾವು ಕರ್ತನಲ್ಲಿ ನಾವು ನಿಲ್ಲೋದಾದ್ರೆ ಕರ್ತನು ಬಿಡುಗಡೆ ಕೊಡುವುದಿದ್ದಾನೆ. ಯಾಕಂದ್ರೆ ನೋಡ್ರಿ, ಪ್ರಕಟಣೆ ಪುಸ್ತಕ ಕೊನೆಯ ವಾಕ್ಯವನ್ನು ಓದಿ ಮುಗಿಸಿಕೊಳ್ಳೋಣ. 2ನೇ ಅಧ್ಯಾಯ 10ನೇ ವಚನ. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 10ನೇ ವಚನ ಈ ರೀತಿಯಲ್ಲಿ ಹೇಳ್ತಾ ಇದೆ, ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಇಗೋ, ನೀವು ದುಷ್ಪ್ರೇರಣೆಗೊಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ. ನಿಮ್ಮನ್ನ ಕಷ್ಟಕ್ಕೆ ಅವನು ಒಳಪಡಿಸ್ತಾನೆ, ನಿಮ್ಮನ್ನ ಬಾಧೆಗೊಳಪಡಿಸ್ತಾನೆ. ಕರ್ತನ ಎಂದಿಗೂ ಹೇಳಿಲ್ಲ, ಕ್ರಿಸ್ತನನ್ನು ನಂಬಿದ್ರೆ ನಿನಗೆ ಒಳ್ಳೆ ಹೂವಿನ ಹಾಸಿಗೆಯನ್ನು ನಾನು ಮಾಡ್ತೇನೆ, ಕರ್ಲಾನ್ ಬೆಡ್ಡೋ, ಡ್ಯೂರಫ್ಲೆಕ್ಸೋ ಅಥವಾ ಸ್ಟೇ ಫಿಟ್ಟೋ ಅನ್ನೋ ರೀತಿಯ ಒಂದು ಬೆಡ್ ಅನ್ನ ರೆಡಿ ಮಾಡಿ ಅದ್ರ ಮೇಲೆ ನಿನ್ನನ್ನು ಮಲಗಿಸ್ತೀನಿ. ಅದ್ರ ಮೇಲೆ ನಿನಗೆ ಸೊಳ್ಳೆ ಪರದೆಯನ್ನು ಹಾಕ್ಬಿಟ್ಟು ಯಾವ ಸೊಳ್ಳೆಗಳು ನಿನ್ನನ್ನು ಮುಟ್ಟಿದ ಹಾಗೆ ಆ ಪರದೆ ಒಳಗಡೆ ಮೃಷ್ಟಾನ್ನ ಭೋಜನ ತಂದು ನೀನು ತಿನ್ನು ಅನ್ನೋ ರೀತಿಯಲ್ಲಿ ಕ್ರಿಸ್ತನ ಎಂದಿಗೂ ಹೇಳಿಲ್ಲ. ಈ ಲೋಕದಲ್ಲಿ ಕಷ್ಟ ಉಂಟು, ನಾನು ಅದನ್ನ ಜಯಿಸಿದ್ದೇನೆ, ನೀವು ಕೂಡ ಜಯಿಸುವವರಾಗಿರುತ್ತೀರಿ. ಹಾಲೆಲೂಯ. ಅದೇ ರೀತಿಯಲ್ಲಿ ಕರ್ತನ ಇಲ್ಲೂ ಕೂಡ ಹೇಳ್ತಾ ಇದ್ದೇನೆ, ಸೈತಾನ ನಿಮಗೆ ಸೆರೆಮನೆಯಲ್ಲಿ ಹಾಕಿದ್ದಾನೆ ಮತ್ತು 10 ದಿವಸಗಳ ತನಕ ಸಂಕಟವಿರೋದು. 10 ದಿವಸಗಳ ವಿಚಾರವಾಗಿ ನಾವು ದಿವಸ ಅಂತ ನೋಡುವ ದೇವರ ದೃಷ್ಟಿಯಲ್ಲಿ ಎಷ್ಟು ದಿವಸಗಳಿಂದ ನಮಗೆ ಗೊತ್ತಿಲ್ಲ. ಅದರ ವಿಶ್ಲೇಷಣೆ ಈಗಲೂ ಕೂಡ ಪ್ರಕಟಣೆ ಪುಸ್ತಕದಲ್ಲಿ ಬರೆದಿರುವಂತಹ ಕೆಲವು ವಾಕ್ಯಗಳನ್ನು ವಿಶ್ಲೇಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ತಕ್ಕ ಸಮಯಕ್ಕೆ ನಮಗೆ ಪ್ರಕಟಣೆವಾಗ್ತದೆ. 10 ದಿವಸ ಅಂದ್ರೆ ಸ್ವಲ್ಪ ಸಮಯಗಳ ಕಾಲ ಸಂಕಟವಿರೋದು. ನೀನು ಸಾಯಬೇಕಾದರೂ ಏನಿರ್ಬೇಕಂತೆ? ನಂಬಿಗಸ್ತನಾಗಿರ್ಬೇಕು. ಹಲ್ಲೆಲೂಯ. ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿನಗೆ ಜೀವವೆಂಬ ಜಯಮಾಲೆಯನ್ನ ಕೊಡುವೆನು. ನೀನು ಸಾಯಬೇಕಾದರೂ ನೀನು ನಂಬಿಗಸ್ತನಾಗಿರು ಎಂದು ಕರ್ತನ ವಾಕ್ಯ ಹೇಳ್ತಿದೆ. ಈ ವಾಕ್ಯವನ್ನು ಓದಿ ನಾವು ಕೊನೆಗೊಳಿಸೋಣ ಪ್ರಿಯರೇ. ಇವತ್ತಿನ ದಿವಸ 3 ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಸೈತಾನ ಕಾರ್ಯ ಮಾಡ್ತಾನೆ. ಆಲೋಚನೆಯಿಂದ ಮಾಡ್ತಾನೆ, ಮನುಷ್ಯರ ಮಾತುಗಳಿಂದ ಮುಖಾಂತರ ಮಾಡ್ತಾನೆ,
ಮೂರನೇದಾಗಿ ನಮ್ಮ ವಿರುದ್ಧವಾಗಿ ಅನೇಕ ಘಟನೆಗಳನ್ನು ನಮ್ಮ ಜೀವಿತದಲ್ಲಿ ತಂದು ಸೈತಾನನು ನಾವು ಹಿಂಜಾರಿ ಹೋಗುವಂತೆ, ಕ್ರಿಸ್ತನಿಂದ ದೂರ ಹೋಗುವಂತೆ ಮಾಡ್ತಾನೆ. ಇದೆಲ್ಲ ಕಾರ್ಯಗಳಲ್ಲಿ ನಾವು ಜಯಕರವಾಗಿ ನಾವು ನಿಲ್ಲಬೇಕು ಎನ್ನುವುದಾದ್ರೆ ನಾವು ಕರ್ತನಲ್ಲಿ ದೃಢವಾಗಿ ನಂಬಿಕೆ ಉಳ್ಳವರಾಗಿರಬೇಕು. ನಾವು ನಂಬಿಗಸ್ತರಾಗಿ ಜೀವಿಸಬೇಕಾಗಿದೆ. ಹಲ್ಲೆಲೂಯಾ. ನಂಬಿಗಸ್ತರಾಗಿ ನಾವು ಜೀವಿಸಬೇಕಾಗಿದೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ನಾನು ನಂಬುತ್ತೇನೆ, ಎಲ್ಲಾ ವಾಕ್ಯಗಳನ್ನ, ಎಲ್ಲಾ ಕೇಳಿದಂತ ವಿಚಾರಗಳನ್ನ ನೀವು ನೆನಪಿನಲ್ಲಿ ಇಟ್ಟುಕೊಂಡಿದ್ದೀರಿ, ಮತ್ತೆ ನಿಮ್ಮ ನೋಟ್ಬುಕ್ ಅಲ್ಲಿ ಬರೆದುಕೊಂಡಿದ್ದೀರಿ ಅಂತ ನಾನು ನಂಬುತ್ತೇನೆ. ಯಾವಾಗ ಆಲೋಚನೆಯಿಂದ ಸೈತಾನ ಮಾತಾಡ್ತಾನೋ, ಯಾವಾಗ ಮಾತುಗಳಿಂದ ಸೈತಾನ ಮಾತಾಡ್ತಾನೋ, ಯಾವಾಗ ಕ್ರಿಯೆಗಳು ನಮ್ಮ ಜೀವಿತದಲ್ಲಿ ನಡೀತದೋ, ಆವಾಗ ಪುಸ್ತಕವನ್ನ ತೆರೆದು ಅವತ್ತಿನ ದಿವಸ ನಾವು ಈ ಸಂದೇಶವನ್ನ ಕೇಳಿದ್ವಲ್ಲ, ಏನ್ ಹೇಳಿದ್ದಾರೆ ನೋಡೋಣ ಅನ್ನುವ ರೀತಿಯಲ್ಲಿ ನೀವು ಓದಿದಾಗ ಮತ್ತೆ ತಿರುಗಿ ಕರ್ತನು ನಿಮ್ಮನ್ನ ಸ್ಥಿರವಾಗಿ ನಿಲ್ಲಿಸುವಾತನಾಗಿದೆ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಾಮಕ್ಕೆ ಸ್ತೋತ್ರವಾಗಿ ನಿಂತಾನೆ ಆಶೀರ್ವದಿಸು, ಬಲಪಡಿಸು. ಇವತ್ತಿನ ದಿವಸ ಈ ಸಂದೇಶವನ್ನ ಕರ್ತನೆ ಯಾರು ಕೂಡ ಕರ್ತನೆ ಹಾಗೆ ಬಿಟ್ಟುಕೊಡದೆ ಕರ್ತನೆ ರಜಾ ಅದನ್ನ ಧ್ಯಾನ ಮಾಡುವ ಹಾಗೆ, ಕರ್ತನೆ ಅದನ್ನ ಬರೆದಿಟ್ಟುಕೊಳ್ಳುವ ಹಾಗೆ, ಅದನ್ನ ಕರ್ತನೆ ನೋಟ್ ಮಾಡಿಕೊಳ್ಳುವ ಹಾಗೆ ಸಾಧಸ್ತವನ್ನ ಚಾಚರಿಸಪ್ಪ. ನಂಬಿಕೆಯನ್ನು ಹೆಚ್ಚಿಸು ಕರ್ತನೆ, ನಂಬಿಕೆಯನ್ನು ಹೆಚ್ಚಿಸು ಸ್ವಾಮಿ. ಯಾವ್ಯಾವ ವಿಚಾರವಾಗಿ, ಯಾವ್ಯಾವ ಘಟನೆಯಿಂದ ಕರ್ತನೆ ಅದೇ ಯಾರ್ಯಾರು ಕುಗ್ಗಿ ಹೋಗಿದಾರೋ ನನಗೆ ಗೊತ್ತಿಲ್ಲ, ಎಲ್ಲವೂ ನಿನಗೆ ತಿಳಿದಿದೆ ಕರ್ತನೆ. ಅವರನ್ನ ಸೃಷ್ಟಿ ಮಾಡಿದನು ನೀನಲ್ವಾ? ಅವರನ್ನ ಕರ್ತನೆ ಉಂಟು ಮಾಡಿದನು ನೀನಲ್ವಾ? ಅವರ ಹೃದಯಗಳನ್ನ, ಆಲೋಚನೆಗಳ ಬಲ್ಲ ಆತನು ನೀನಲ್ವಾ ಸ್ವಾಮಿ? ಕರ್ತನೆ ಎಲ್ಲವನ್ನ ಪರಿಶೋಧಿಸಿ ಅವರನ್ನ ಬಲಪಡಿಸಿ ನಡೆಸುವೆಸಪ್ಪ. ಕರ್ತನೆ ವಿರೋಧವಾಗಿ ಕಾರ್ಯ ಮಾಡುವಂತ ಎಲ್ಲಾ ಸೈತಾನನ ಕಾರ್ಯಗಳು, ಕುಗ್ಗಿಸುವಂತ ಕರ್ತನೆ ಕಾರ್ಯಗಳನ್ನ, ಸೈತಾನನ ಕರ್ತನೆ ಕಾರ್ಯಗಳನ್ನ ಮಾಡುವಂತ ದುರಾತ್ಮನ ಕಾರ್ಯಗಳನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾತ್ಮನೆ ನಿನ್ನ ಪರಿಶುದ್ಧ ರಕ್ತವನ್ನು ಪ್ರೋಕ್ಷಿಸ್ತೇನೆ. ಬಿಡುಗಡೆ ಕೊಡು, ನೀನು ತಾನೇ ನಡೆಸು, ಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಸಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆ.